ಸರ್ ನಿಮ್ಮ 3ನೇ ಸಿನಿಮಾ ರಿಲೀಸ್ ಆಗಿದೆ ಇವತ್ತು ಆಡಿಯನ್ಸ್ ಜೊತೆ ಕೂತ್ಕೊಂಡು ಏನು ಅನಿಸ್ತು ಸರ್ ನೀವು ನೋಡಿ? ಫಸ್ಟು ಬಿಗ್ ಬಾಸಿಂದ ಬಂದಮೇಲೆ ಫಸ್ಟ್ನೇ ಇಟ್ಕೆ 3ನೇ ಕೃಷ್ಣಪ್ಪ KTM ಎಲ್ಲ ಆಗಿತ್ತು. ಅದಾದಮೇಲೆ ಈಗ ಗಜರಾಮ ಬಂದಿದೆ, ಭಾರಿ ಖುಷಿಯಾಗುತ್ತೆ. ಒಂದು ಒಳ್ಳೆ ಅದ್ಭುತವಾದಂಥ ಸಿನಿಮಾ, ಒಂದು ರೆಸ್ಲಿಂಗು ಅಂದರೆ ಕುಸ್ತಿ ಪಂದ್ಯನ ಇಟ್ಕೊಂಡು ಮಾಡಿರ್ತಕ್ಕಂಥ ಕಾನ್ಸೆಪ್ಟು ಅದ್ಭುತವಾಗಿದೆ. ಜನ ಏನು ದುಡ್ಡು ಕೊಟ್ಟು ಸಿನಿಮಾ ನೋಡ್ತಾರೆ, ಆ ದುಡ್ಡಿಗೆ ಮೋಸ ಆಗಲ್ಲ. 100-200% ಎಂಟರ್ಟೈನ್ಮೆಂಟ್ ಪಕ್ಕ ಇದೆ. ಎಂಟರ್ಟೈನ್ಮೆಂಟ್ ಪ್ಯಾಕೇಜೇ ಈ ಸಿನಿಮಾದಲ್ಲಿದೆ. ದಯವಿಟ್ಟು ಮಿಸ್ ಮಾಡಿದೆ ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ, ತುಂಬ ಅದ್ಭುತವಾಗಿದೆ ಪಿಕ್ಚರ್. ಸರ್ ರಾಜವರ್ಧನ್ ಮಾತು ಕೊಟ್ಟಂಗೆ ಕಟ್ಔಟ್ ಹಾಕ್ಸ್ಬಿಟ್ಟಿದ್ದಾರೆ. ಹೌದು, ನೋಡಿ ಇಲ್ಲಿ ಕಟ್ಔಟ್ರು ನಂಗೆ ಭಾರಿ ಖುಷಿ ಆಯಿತು. ಏನು ಗೊತ್ತಾ, ನಾನು ಊರಿಂದ ಬಂದಾಗೆಲ್ಲ ನಾವು ಅವಾಗ ಒಂದು 12 ವರ್ಷದ ಹಿಂದೆ ಇಲ್ಲೇ ಪಲಾವ್ ಗಿಲಾವ್ ತಿನ್ಕೊಂಡು 100 ರೂಪಾಯಿ ಟಿಕೆಟ್ ತೊಗೊಂಡು ಪಿಕ್ಚರ್ ನೋಡ್ಕೊಂಡು ಹೋಗ್ಬಿಡ್ತಾ ಇದ್ವಿ. ಅವಾಗ ಅನ್ಸೋದು ಹಿಂಗೆ ಹಾಕಿದಾರಲ್ವ ಹೀರೋಗಳನ್ನೆಲ್ಲ ಕಟ್ಔಟ್ರ್ ಅಂತ. ಇವತ್ತು ಇದೇ ಥಿಯೇಟ್ರ್ ಮುಂಗಡೆ ಗಾಂಧಿನಗರದಲ್ಲಿ ನನ್ನೊಂದು ಕಟ್ಔಟ್ರ್ ಹಾಕ್ಸಿದ್ದಾರೆ ರಾಜಣ್ಣ. ರಾಜವರ್ಧನ್ ಅಣ್ಣಂಗೆ ಯಾವಾಗಲೂ ನಾನು ಚಿರುಣಿಯಾಗಿರ್ತೀನಿ, ಮಾತು ಕೊಟ್ಟಂಗೆ ಅವ್ರ ಪಕ್ಕದಲ್ಲಿ ನನ್ನೊಂದು ಕಟ್ಔಟ್ರ್ ಹಾಕಿದ್ದಾರೆ. ಫಸ್ಟ್ ಟೈಮ್ ಅನಿಸುತ್ತೆ ಕಾಮಿಡಿ ಆ್ಯಕ್ಟ್ರದ್ದು ಹೀರೋ ಪಕ್ಕದಲ್ಲಿ ಕಟ್ಔಟ್ರ್ ಬಿದ್ದಿರೋದು. ನಂಗೆ ಭಾರಿ ಖುಷಿ ಆಗುತ್ತೆ. ಲವ್ ಯು ಅಣ್ಣ, ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಚಿರುಣಿ. ಗಜರಾಮ ಪಿಕ್ಚರು ತುಂಬ ಅದ್ಭುತವಾಗಿದೆ. ನಮ್ಮ ಡಿಂಗ್ರಿ ನಾಗರಾಜ್ ಗುರುಗಳು ನನಗೆ ಮೇನು, ಅವ್ರ ಗರಡಿಲೇ ಪಳಗ್ದವ್ರು ನಾವೆಲ್ಲ. ಸೊ ಈಗ ಅವ್ರ ಮಗ ಒಂದು ಕಾಮಿಡಿ ಪಾತ್ರದವ್ರಿಗೆ ಒಂದು ಒಳ್ಳೆ ಪ್ರಾಮುಖ್ಯತೆಯನ್ನು ಕೊಟ್ಟು ಅವ್ರ ಪಕ್ಕದಲ್ಲಿ ಕಟ್ಔಟ್ರ್ ಹಾಕ್ಸ್ಕೊಂಡಿದ್ದಾರೆ. ಅಣ್ಣ ಥ್ಯಾಂಕ್ ಯು ಅಣ್ಣ, ಲವ್ ಯು. ಈ ಕಟ್ಔಟ್ರ್ ನೋಡ್ಕೊಂಡೇ ಸುಮ್ಮನೆ ನಿಂತಿದ್ದೀನಿ ಆಗಲಿಂದ. ಎಂಥ ಬದಲಾವಣೆ ಅಲ್ವಾ ಅಂತ ಅನಿಸ್ಬಿಡ್ತದೆ ಒಂದೊಂದು ಸರಿ. ಭಾರಿ ಖುಷಿ ಆಗ್ತಾಯಿದೆ ಕಟ್ಔಟ್ರ್ ನೋಡಿ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಖುಷಿ ಆಗ್ತಾಯಿದೆ. ನಮ್ಮ ರಾಜವರ್ಧನ ಇಷ್ಟೊಂದು ಪ್ರೀತಿ ಕೊಟ್ಟವರಲ್ಲ ಅಂತ ನಂಗೆ ಭಾರಿ ಖುಷಿ ಆಗ್ತಾಯಿದೆ. ಸಿನಿಮಾನೂ ಅಷ್ಟೇ ಅದ್ಭುತವಾಗಿ ಬಂದಿದೆ. ಪ್ರತಿ ಸೀನೂ ನಾವೆಲ್ಲೂ ಕಣ್ಣು ಆ ಕಡೆ ಈ ಕಡೆ ಅಳ್ಳಾಡಿಸುವಂಥ ಒಂದು ಸಮಯ ಸಿಗಲ್ಲ. ಡೈರೆಕ್ಟು ಥಿಯೇಟ್ರಲ್ಲಿ ಪಿಕ್ಚರ್ನ ಆ ಕಡೆ ಈ ಕಡೆ ಎಲ್ಲೂ ಹೋಗ್ದಂಗೆ ನೋಡೋಂಥ ಒಂದು ಕತೆ ಇದೆ ಅದರಲ್ಲಿ. ಸೊ ಹಂಗಾಗಿ ಪಿಕ್ಚರ್ಗೆ 100-200% ಸಕ್ಸಸ್ ಆಗುತ್ತೆ. ಸರ್ ಒಬ್ಬರೇ ಬಂದಿದ್ದೀರಾ, ವೈಫ್ ಕರ್ಕೊಂಡಿಲ್ಲ? ನಮ್ಮ ವೈಫ್ಗೆ ಇವತ್ತು ಮಜಾಟಾಗಿ ಶೂಟಿಂಗ್ ಇತ್ತು. ಪಾಪ ಅವರು ಬರೋರು ಫಸ್ಟ್ ಟೈಮ್ ಕಟ್ಔಟ್ರ್ ಹಾಕಿರೋದೆಲ್ಲ ನೋಡಿ ಖುಷಿ ಪಡಬೇಕು ಅಂತ ಅವ್ರಿಗೂ ಆಸೆ ಇತ್ತು. ಬಟ್ ಅಲ್ಲಿ ಮಜಾಟಾಗಿ ಶೂಟಿಂಗ್ ಇದ್ದಿದ್ದರಿಂದ ನಾನು ಹೋಗಿಲ್ಲ. ಬಟ್ ಅವರು ಹೋಗಿದ್ದಾರೆ ಇವತ್ತು ಬಿಗ್ ಬಾಸ್ ಟೀಮ್ ಅವರೆಲ್ಲ. ಸೊ ಹಂಗಾಗಿ ಅವ್ರು ಬರೋಕ್ಕಾಗಿಲ್ಲ ಅಷ್ಟೇ. ನೆಕ್ಸ್ಟು ನಾಳೆ ನಾಡಿದ್ರೆ ಬರ್ತಾರೆ ಪಿಕ್ಚರ್ ನೋಡೋಕ್ಕೆ. ಥ್ಯಾಂಕ್ ಯು.